ಇತ್ತೀಚೆಗೆ ದುಷ್ಕರ್ಮಿಗಳಿಂದ ಹತ್ಯೆಯಾದ ಧಾರವಾಡ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಮನೆಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ರಕ್ಷಾರಾಮಯ್ಯ ಹಾಗೂ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದರು. ಮನೆಯ ಮಗನನ್ನು ಕಳೆದುಕೊಂಡಿರುವ ಕುಟುಂಬದ ಜೊತೆಗೆ ಕಾಂಗ್ರೆಸ್ ಪಕ್ಷ ಇದೆ. ಕೊಲೆಯಲ್ಲಿ ಭಾಗಿಯಾದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಈಗಾಗಲೇ ಪೊಲೀಸ್ ಇಲಾಖೆ ತಿಳಿಸಲಾಗಿದೆ. ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಲಿದೆ ಎಂದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಘಟನೆ ಬರೀ ನಮ್ಮ ಹುಬ್ಳಿ ಧಾರವಾಡಗೆಲ್ಲ, ನಮ್ಮ ಆರ್ಗನೈಸೇಷನ್ಗೆಲ್ಲ, ಇಡೀ ರಾಜ್ಯಕ್ಕೆ ಒಂದು ಕಪ್ಪು ಕಳಂಕ ಆಗುವಂಥ ಒಂದು ಸಂಗತಿ ಆಗಿದೆ. ಇದು ನಮ್ಮ ಇಲಾಖೆ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನಮ್ಮ ಫೈರೋಜ್ ಪಠಾಣವರು ನಮ್ಮ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾಗಿರ್ತಾರೆ. ಇವರು ಮತ್ತು ನಮ್ಮ ಎಂಟೈರ್ ಸಿಸ್ಟಮ್ ಏನಿದೆ, ನಾವು ನಮ್ಮ ಈ ಫ್ಯಾಮಿಲಿ ಜೊತೆ ಇದ್ದು ಇನ್ವೆಸ್ಟಿಗೇಷನ್ ಪೊಲೀಸ್ಗೆಲ್ಲ ಸಪೋರ್ಟ್ ಮಾಡೋಂಗೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. 12 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಇನ್ನು ಕೆಲವರನ್ನ ಹಿಡಿಬೇಕು ಅನ್ನೋದು ಒಂದು ಸರ್. ನಿಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಸರ್. ಅಂದರೆ ನಿಮ್ಮ ಪಕ್ಷದಲ್ಲಿ ಯುವ ಕಾಂಗ್ರೆಸ್ಸಿಗೂ ಆಮೇಲೆ ಮೇನ್ ಏನು ಕಾಂಗ್ರೆಸ್ ಇದೆ KPCCಗೂ ಏನು ಕೋಆರ್ಡಿನೇಷನ್ ಇಲ್ವಾ ಇರಲಿ ಅಂತ? ಈಗಂತ ಏನೂ ಇಲ್ಲ. ಯಾಕಂದರೆ ಕಷ್ಟ ಆಗಿರೋದು ನಮ್ಮ ಯೂತ್ ಕಾಂಗ್ರೆಸ್ ಅವ್ರಿಗೇ, ಇಶ್ಯೂಗಳಾಗಿರೋದು ನಮ್ಮ ಯೂತ್ ಕಾಂಗ್ರೆಸ್ ಅವ್ರದ್ದು. ಇದು ಪಕ್ಷದ ಒಂದು ವಿಚಾರನೇ ಅಲ್ಲ. ಪರ್ಸ್ನಲ್ ಮ್ಯಾಟ್ರನ್ನ ಇವ್ರು ಈ ಥರ ಒಂದು ಮಾಡ್ಕೊಂಡಿದ್ದಾರೆ. ಇವರು ಪರ್ಸ್ನಲ್ ಮ್ಯಾಟ್ರ್ ಬಂದಾಗ ಯಾವ ಒಂದು KPCC ಆಗಿರಲಿ, KPYC ಆಗಿರಲಿ, ಅದಕ್ಕೆ ಒಳಗಡೆ ಇಂಟರ್ಫಿಯರ್ ಆಗೋಕ್ಕೆ ಬರೋಲ್ಲ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಇನ್ವೆಸ್ಟಿಗೇಷನ್ ಆದಮೇಲೆ ಆ ರಿಪೋರ್ಟ್ ಬಂದಮೇಲೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಎಲ್ಲ ಅವರು ಒಂದು ಇನ್ವೆಸ್ಟಿಗೇಷನ್ ಆದಮೇಲೆ ಒಂದು ಸ್ಟ್ಯಾಂಡ್ ಕೊಡ್ತಾರೆ. ನಾವು ಆ್ಯಕ್ಚುಲಿ ಬರಬೇಕಾಯ್ತು. ನಮ್ಮ ಕೇರಳ ಮತ್ತು ತಮಿಳುನಾಡು ಎಲ್ಲ ಕಡೆ ಇದ್ದು ಅದೇ ದಿನ ನಾವು ಆ್ಯಕ್ಚುಲಿ ಬರಬೇಕಾಗಿತ್ತು. ನಮ್ಮ ಪಠಾಣೆ ಬೆಂಗಳೂರು ಬರಬೇಕಾಗಿತ್ತು. ಅವ್ರ ಒಂದು ಕಾರಣದಿಂದ ಒಂದು ಡಿಲೇ ಮಾಡಿ ಅವತ್ತು ರಾತ್ರಿ ಸಾಯಂಕಾಲ ಆಗಿರೋದು ಇನ್ಸಿಡೆಂಟ್. ಅಲ್ಲ ಸರ್, ಈಗ ಇವರು ಮುಖಂಡರು ಬಂದು ಭೇಟಿ ಆದ್ಮೇಲೆ ಬಂದು ಭೇಟಿ ಹಾಕಿಲ್ಲ. ಅತಿಥ್ರ ಮೊದಲು ಯಾರು ಬರಲ್ಲ ಸರ್. ರಾಜ್ಯಾಧ್ಯಕ್ಷರಾಗಿರ್ಬೋದು, ಲೋಕಲ್ ಬಂದಿಲ್ಲ ಸರ್. ಒಳ್ಳೆ ಆದರೂ ಕೂಡ ಅಷ್ಟು ಇದು ಮಾಡ್ಕೊಳ್ತಾರೆ. ಭಾಳಷ್ಟು ನಮ್ಮ ಲೋಕಲ್ ಲೀಡರ್ಸ್ಗಳು ಬಂದಿದ್ದಾರೆ. ಪ್ರತಿಯೊಬ್ಬರು ಲೋಕಲ್ ಲೀಡರ್ಗಳು ಎಷ್ಟೆಷ್ಟು ಅವ್ರ ಕನೆಕ್ಷನ್ ಆಗಿದ್ದಾರೋ ಪೊಲೀಸವ್ರ ಜೊತೆ ಕಚ್ಚಲು ಇದ್ದಾರೆ. ಆದರೆ ಇನ್ವೆಸ್ಟಿಗೇಷನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಪೊಲೀಸರು ಆದೇಶ ಕೊಡಿಸಿದ್ದಾರೆ. ಸೊ ಅದನ್ನು ಇವರು ಸ್ಟ್ರಿಕ್ಟಾಗಿ ನೋಡಿಕೊಂಡು ನಿಮ್ಮ ಪಕ್ಷದಿಂದ ಫೈರೋಜ್ ಅವ್ರ ಫ್ಯಾಮಿಲಿಗೆ ಏನಾದರೂ ಪರಿಹಾರ ಕೊಡಿಸ್ತೀರಾ ಅಂತ? ಅದನ್ನು ನಾವು ಮೀಡಿಯಾದಲ್ಲಿ ಹೇಳೋದು ಸರಿ ಇಲ್ಲ. ನಾನು ಅದನ್ನೇ ಹೇಳಿದ್ನಲ್ಲ, ಅವರ ಮಗ ಮಾಡಬೇಕಾಯ್ತು ಕರ್ತವ್ಯನ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ, ಮಾಡೇ ಮಾಡ್ತೀವಿ. ಗೊತ್ತಾಗತ್ತಲ್ಲ ತಮಗೆ ಮಾಡ್ತೀವಿಲ್ಲ ಅಂತ. ಪದಾಧಿಕಾರಿಗಳು ಆರೋಪಗಳು ಇದ್ದವರು ಮತ್ತು ಅವರು ಹೋಗಿ ಅಬ್ದುಲ್ ಸರ್ ಅವ್ರಿಗೆ ಮಹಾನಗರ ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಟ್ಟು ಬಂದು ಇವತ್ತವರೆಗೂ ಪಕ್ಷದಿಂದ ಅವ್ರನ್ನ ನಾನು ಕ್ರಮ ತಗೊಂಡಿಲ್ಲ. ಹೌದು ಸರ್, ಕಮಿಟಿ ಕೇಳಿ ಸರ್, ಒಂದು ನಿಮಿಷ. ಹೌದು, ಎಲ್ಲದಕ್ಕೂ ರೀತಿ ನೀತಿ ಇರುತ್ತಲ್ಲ, ತೆಗಿತಾರೆ ಅದನ್ನು. ಯಾರು ತಪ್ಪು ಮಾಡಿದರೆ ಅವ್ರನ್ನ ಇಟ್ಕೊಳ್ಳೋದು ಇದೇ ಇಲ್ಲ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ತಪ್ಪು ಮಾಡಿದ್ರೆ ಅವ್ರನ್ನ ಆಚೆ ಹಾಕಿ ಹಾಕ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಇವಾಗ ಯಾರ್ಯಾರು ಇತ್ತು ಆಲ್ರೆಡಿ ನಾನು ತೆಗ್ದಿದ್ದೀನಿ. ಅದು ಮತ್ತೆ ಹೇಳ್ತಾ ಇದ್ದೀನಲ್ಲ, ಆ ಥರದವ್ರು ನಮ್ಗೆ ಇಷ್ಟನೇ ಇಲ್ಲ ಸರ್. ಜೊತೆಲಿ ಯಾರು ಕರ್ಕೊಂತಾನೆ ಓಡಾಡ್ತಾರೆ. ಈ ಥರ ಬುದ್ಧಿ ಇದ್ದರೆ ಇರಿಟೇಷನ್ ಆಗೋದು ನಮಗೂ. ಯಾರು ತಪ್ಪು ಅದೆಲ್ಲ ಆ ಥರ ಇರಲೇಬಾರ್ದು. ರಾಜಕೀಯ ಅಂದ್ರೇನು? ಬೇರೆ ಸೇವೆ. ಸಾವಿರಾರು ಜನ ನೊಂದವ್ರನ್ನ, ಮಾತಾಡೋಕ್ಕಾಗದಿರೋರನ್ನ ಕಣ್ಣೀರು ಒರೆಸುವಂಥ ಕೆಲಸ ಇದು. ಇಲ್ಲಿ ಬಂದು ನೀವು ರೌಡಿಸಮ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದರೆ ನಮಗಂತೂ ಇಷ್ಟ ಇಲ್ಲ. ನಮ್ಗೆ ಅದನ್ನು ಯಾವತ್ತೂ ಕೂಡ ಹೇಳ್ಕೊಟ್ಟಿಲ್ಲ. ಮತ್ತು ನಮ್ಮ ನಾಯಕರುಗಳು, PCC ಅಧ್ಯಕ್ಷರು ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಈ ಥರ ನಮ್ಗೆ ಹೇಳ್ಕೊಟ್ಟದಷ್ಟೇ. ನೊಂದೋರೇ ಕಣ್ಣೊರೆಸೋಂಥ ಕೆಲಸವನ್ನು ಯಾರಿಗೆ ಮಾತಾಡೋಕ್ಕಾಗಲ್ಲ ಈ ಒಂದು ಸಂಘಟನೆಗಳಲ್ಲಿ ಅಥವಾ ಯಾವುದೊಂದು ಸೋಷಿಯಲ್ ಕಾಸ್ಗೆ ಅವ್ರ ಧ್ವನಿ ಕೊಡೋಕ್ಕಾಗಲ್ಲ, ಅಂಥವ್ರ ಧ್ವನಿಯಾಗಿ ನಾವು ಇರಬೇಕು ಅಂತದ್ದೇ ನಮ್ಮ ಸಂಘಟನೆಯ ಉದ್ದೇಶ. ಬಿಟ್ಟರೆ ಈ ಥರದಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ನಾವು ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.